ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗ ಜಯಂತ್ ಟಿ ಈಗ SIT ಕಚೇರಿಗೆ ಬಂದಿರೋದು, ಅದು ಮುಖ್ಯವಾಗಿ ಬೆಳ್ತಂಗಡಿ ಠಾಣೆಗೆ ಬಂದಿರುವಂಥದ್ದು. ಮಾತಾಡ್ಸೋಣ. ಬಹಳಷ್ಟು ದಿನ ಕಾಣೆಯಾಗಿದ್ರು ಅಂತ ಅಂದ್ರೆ ಸ್ವಿಚ್ ಆಫ್ ಇತ್ತು ಮೊಬೈಲು, ಎಲ್ಲಿ ಹೋಗಿದ್ರು ಗೊತ್ತಾಗ್ತಿರಲಿಲ್ಲ. ಈಗ ನಮ್ಮ ಜೊತೆ ಇದ್ದಾರೆ, ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ. ಸರ್, ಎಲ್ಲಿ ಹೋಗಿದ್ರಿ ಅನ್ನೋಂಥದ್ದು? ಯಾಕಂದ್ರೆ ಸುಜಾತ ಭಟ್ ಇಷ್ಟೆಲ್ಲ ಆದ್ಮೇಲೆ ಈಗ ಬೆಳ್ತಂಗಡಿ ಠಾಣೆಗೆ ಬಂದಿರೋದು, ಯಾಕೆ ಬಂದ್ರಿ, ಏನು ವಿಷಯ ಅಂತ? ಸರ್, ನಾನು ಎಲ್ಲೂ ಹೋಗಿರಲಿಲ್ಲ. ನಾನು ನನ್ನ ಊರು ಇಚಲಂಪಾಡಿ ಗ್ರಾಮಕ್ಕೆ ಹೋಗಿದೆ. 10 ಗಂಟೆ ನನಗೆ ಮೊಬೈಲ್ ಓನೇ ಇತ್ತು. ಆ ನಂತರ ಮೊಬೈಲ್ ಚಾರ್ಜ್ ಇಲ್ಲ, ಸ್ವಿಚ್ ಆಫ್ ಆಯಿತು. ಮತ್ತೊಂದು 2-3 ಕಡೆ ಹೋಗೋ ರಾತ್ರಿ ಆಯಿತು. ಮನೆಗೆ ಹೋಗೋ ಅಲ್ಲೂ ಕರೆಂಟ್ ಇರಲ್ಲ, ಮತ್ತು ನೆಟ್ವರ್ಕ್ ಇಲ್ಲ. ಆ ಒಂದು ರೀತಿಯಲ್ಲಿ ಸ್ವಲ್ಪ ಮತ್ತೇನಂತೇಳಿ ನಮ್ಮ ಹೋರಾಟಗಾರರ ಮಹೇಶ್ ತಿಮ್ಮರೊಡೆಯನ್ನು ಕಾನೂನು ಉಲ್ಲಂಘನೆ ಮಾಡಿ ಏನೋ ಒಂದು ಸುಮ್ಮನೆ ಒಂದು ಪ್ರಕರಣ ದಾಖಲು ಮಾಡಿ ಅರೆಸ್ಟ್ ಮಾಡೋದು, ಅದೊಂದು ನಮಗೆ ಏನೋ ಕಾನೂನಲ್ಲೂ ಈ ಥರ ಮಾಡ್ತಾ ಇರುವ ಒಂದಿಷ್ಟು ಬೇಜಾರಾಗ್ತಾ ಇತ್ತು. ಮತ್ತು ಇದೇ ರೀತಿಯಲ್ಲಿ ನಮ್ಮ ಪದ್ಮಲತಾ ಮಾವೆಲ್ಲ ಹೇಳ್ತಾರೆ, ಇದೇ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿರೋದು, ಅಂದರೆ ಒಬ್ಬೊಬ್ಬರನ್ನ ಅರೆಸ್ಟ್ ಮಾಡೋದು, ಬಂಧನ ಮಾಡೋದು, ಜೈಲಿಗೆ ಹಾಕೋದು, ಈ ರೀತಿಯಲ್ಲಿ ಅಂತ ಹೇಳಿದ್ರು. ಅದೆಲ್ಲ ಆವಾಗ ಸ್ವಲ್ಪ ಬೇಜಾರಾದಕ್ಕೆ ನನ್ನ ಸ್ವಲ್ಪ ಸೈಲೆಂಟ್ ಇದೆ. ಆದರೆ ತಿರ್ಗಾ ಅವತ್ತು ಹೋಗುವಾಗ ಗಾಡಿ ಗುದ್ದಿ, ಅಂದರೆ SP ಗಾಡಿಗೆ ಹೋಗಿ ಗುದ್ದಿದೆ ಅಂತ, ಅದೇನೆಲ್ಲ ಆಗಿದೆ ಅಂತ ತನಿಖೆ ಆಗಲಿ ಅಂತ ನೋಡ್ತಾ ಇದ್ದೀನಿ. ಆವಾಗ 3 ಜನ ಜೈಲಲ್ಲಿದ್ದಾರೆ. ಇದೆಲ್ಲ ನೋಡುವಾಗ ಏನಿದು, ಯಾವ ಕಾರಣಕ್ಕೂ ನಾವು ಹೋರಾಟ ಮಾಡಬೇಕು, ಸತ್ಯಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಅತ್ಯಾಚಾರ ಕಾಂಡ ಆಗಿದೆ, ಅಂಥದ್ದು ಸತ್ಯ ಹೊರಗೆ ಬರಬೇಕು, ಹೋರಾಟ ಮಾಡ್ತೀವಿ. ಅಂಥ ಸಂದರ್ಭ ಇಂಥದ್ದೆಲ್ಲ ಆಗುವಾಗ ನಮಗೇನೋ ತುಂಬ ಬೇಜಾರಾಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮತ್ತೆ ಮಹೇಶನ್ನಲ್ಲಿದ್ದರು, ಅದಕ್ಕೋಸ್ಕರ ಒಂದಿಷ್ಟು ಸಮಾಧಾನದಲ್ಲಿದ್ದೆ ಸರ್, ಅಷ್ಟೇ. ನಾನು ಬೇರೆ ಯಾವುದಕ್ಕಿಲ್ಲ. ಇಲ್ಲಿ ಬಂದಿರ್ತೇನು ಈಗ ಠಾಣೆಗೆ? ಅದೇ ಮಹೇಶನ್ನು ಅರೆಸ್ಟ್ ಮಾಡೋ ಹೊತ್ತು ನಾವು ಅಲ್ಲಿದ್ದೆ. ಒಂದು 10 ಗಂಟೆಗೆ ಠಾಣೆಗೆ ಹೋಗ್ಬೇಕಿತ್ತು ನಾನು, ಅಲ್ಲಿ ಬ್ರಹ್ಮಾವರಕ್ಕೆ. ಅದು ಕರೆದ್ರು, ಬಾ ಹೋಗೋಣ ಅಂತ. ಅದಕ್ಕೆ ಅಲ್ಲಿ ಮನೆಗೆ ಹೋಗಿ ಮಾತಾಡಿಸ್ತಾ ಇದ್ದೆ. ಅಲ್ಲಿ ಯಾರಿಗೂ ಏನೋ ದೂಡೋದು ತಳ್ಳೋದು ಏನೂ ಮಾಡಿಲ್ಲ. ಬಂದ ಪೊಲೀಸವರಿಗೆ ಚೇರ್ ಹಾಕಿಕೊಟ್ಟಿದ್ವಿ, CC ಕ್ಯಾಮರಾ ಬೇಕಾದ್ರೆ ಚೇರ್ ಹಾಕಿಕೊಟ್ಟಿದ್ವಿ, ಬನ್ನಿ ಕೂರಿ ಅಂತೇಳಿ. ಆದರೂ ನಮ್ಮಲ್ಲೇ FIR ದಾಖಲು ಮಾಡಿದ್ದಾರೆ. ಅದಕ್ಕೆ ಏನಂತ ಕೇಳೋಣ. ಇನ್ನು ಇವಾಗ ನಮ್ಮನ್ನೇ ಅರೆಸ್ಟ್ ಮಾಡಬೇಕಾದ್ರೆ ಅವರು ಅರೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ, ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಬ್ರಹ್ಮಾವರದಿಂದ 30-40 ಪೊಲೀಸರು ಬಂದಾರಲ್ಲ, ಎಷ್ಟು ಖರ್ಚಿರ್ಬೋದು? ನಾನೇ ಬಂದು ಹಾಜರಾಗೋಣ ಬಂದಿದ್ದೀನಿ ಸರ್ ಅವ್ರ ಹತ್ರ. ಹೇಳಿ, ಕರ್ತವ್ಯ ಕಡ್ಡಿ ಇದಿಲ್ಲ ಏನು ಅಂತ? ಯಾಕೆ ಇತರ ಗುಂಪು ಕರ್ತವ್ಯ ಕಡ್ಡಿ ಯಾಕೆ ಅಂದ್ರೆ ಈ ಕಾನೂನು ಕ್ರಮ ಆಗುವಾಗ ಯಾಕೆ ಈ ತರ ಆಯ್ತು ಅಂತ ತಮ್ಮ ಪ್ರಕರಣ ದಾಖಲಾಗಿದೆ ಸರ್. ತಮ್ಮ ಮೇಲೆ ಯಾರೋ ಇವಾಗ ಅಲ್ಲೇ ಮಾಡ್ತಾ ಇರ್ತಾರೆ. ತಮ್ಮೊಟ್ಟಿಗೆ ಇರೋ ಮಾಧ್ಯಮವರು, ಮಿತ್ರರು, ಊರವರು ಸುಮ್ಮನೆ ಇರ್ತಾರ, ಬಂದು ಕೇಳಲ್ವ ಸರ್? ಹಂಗೆ ಪ್ರಶ್ನೆ ಮಾಡಬಾರ್ದ ಸರ್? ಅದು ನಾವಲ್ಲಿ ಪ್ರಶ್ನೆನೂ ಮಾಡಿಲ್ಲ ಸರ್. ನಾನು ಪೊಲೀಸರ ಪ್ರಶ್ನೆ ಮಾಡಿಲ್ಲ. ಪ್ರಸನ್ನ ಅವರು ಕಾರ್ಕಳ ಒಂದು ಮುಖ್ಯಮಂತ್ರಿ ಪದಕ ಪಡೆದೊಂದು ಅಧಿಕಾರಿ ಅದಕ್ಕೆ ಅವರು ಒಂದಿಷ್ಟು ಮಾತಾಡಿದ್ದೀನಿ, ಬಂದದಕ್ಕೆ ಅವ್ರ ಪರಿಚಯ ಇತ್ತು, ಅದಕ್ಕೆ ಮಾತಾಡಿ ಅಷ್ಟೇ, ಬೇರೆ ಯಾರಿಗೂ ಮಾತಾಡಲಿಲ್ಲ. ಒಳ್ಳೆ ಸಂತೋಷವಾಗಿ ಎಲ್ಲ ಕರ್ಕೊಂಡು ಹೋಗಿದೆ. ಇದೇನಕ್ಕೋಸ್ಕರ ನಮ್ಮ ಮೇಲೆ ಈ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿ ನಮ್ಮ ತೇಜವಾದ ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿಯಲ್ಲಿ ಆಗಬಾರ್ದು ಅಂತ ನಾನು ಉಳಿದ ಇಲ್ಲಿ ನಮ್ಮ ಅಧಿಕಾರಿಯವರು ಹೇಳ್ತಾ ಇರೋದು, ಕಾನೂನು ಪಾಲನೆ ಮಾಡಿ, ಅದನ್ನು ದುರ್ಬಳಕೆ ಮಾಡಬೇಡಿ, ಇನ್ನೊಬ್ಬರಿಗೋಸ್ಕರ ಮಾಡಬೇಡಿ, ದೊಡ್ಡವರಿಗೋಸ್ಕರ ಮಾಡಬೇಡಿ, ಬಡವರಿಗೋಸ್ಕರ ಒಂದಿಷ್ಟು ಕಾನೂನು ಅರಿವು ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಈಗ ಇಲ್ಲಿ ಏನು ಠಾಣೆಯಲ್ಲಿ ಬಂದರೆ ಏನು ಕೇಳಿದ್ರು, ತಾವೇನು ಉತ್ತರ ಮಾಡಿದ್ರಿ? ಕೊನೆಗೆ ಏನಾಯ್ತು ಅಂತ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಪ್ರಕಾರವಾಗಿ ನಾಳೆ ಬರ್ತೀನಿ, ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್ ನಾನು. ಅಷ್ಟು ಅಲ್ಲ, ನೋಟಿಸ್ ಇವಾಗ ಈ ಥರ ಪ್ರಕರಣ ದಾಖಲಾಗಿದೆ, ಅದಕ್ಕೋಸ್ಕರ ನಿಮ್ಮ ಹೇಳಿಕೆ ಬೇಕಂತೇಳಿ ಅದಕ್ಕೆ ಬಂದು ಹಾಜರಾಗ್ತಾ ಇದ್ದೀನಿ ಸರ್. ಹೌದು, ನಾಳೆ ಹಾಜರಾಗ್ತಾ ಇದ್ದೀನಿ. ಸುಜಾತ ಭಟ್ ಏನು ಈಗ ಎಲ್ಲ ಒಂದು ಗ್ರೂಪ್ ತರ ಇತ್ತು, ತಿಮ್ಮರೊಡ್ಡಿ, ನೀವು, ಸುಜಾತ ಭಟ್ ಒಂದು ಹೋರಾಟ ಅಂತೇಳಿ. ಈಗ ಸುಜಾತ ಭಟ್ ಅವರದ್ದು ಈಗ 2ನೇ ಮುಖ ಯೂಟರ್ನ್ ಹೊಡಿತಾ ಇದ್ದಾರೆ. ಸೊ ಈಗ ನಿಮ್ಮ ಹೆಸರು ಕೂಡ ಬಂದಿರುವಂತದ್ದು. ಅಲ್ಲ, ಸುಜಾತ ಭಟ್ ಅಂದ್ರೆ ಹೋರಾಟದಲ್ಲಿ ಇರುವವರಲ್ಲ. ಅವರಿಗೆ ಅವ್ರ ನ್ಯಾಯ ಕೊಡಲಿಕ್ಕೆ ಏನಕ್ಕೋ ಇದು ವಕೀಲರೊಂದಿಗೆ SP ಗೆ ದೂರು ಕೊಟ್ಟ ನಂತರ ಸರಿ ವಕೀಲರ ಪ್ರಕಾರವಾಗಿ ನಿಲ್ಬೋದು ಅಂತ ಕೇಳೋ, ಅದ್ರ ಪ್ರಕಾರ ಒಂದಿನ 4 ದಿನ ಊಟ ಹಾಕಿರೋದಷ್ಟೇ. ಆ ಗುಂಪಲ್ಲಿ ಸೇರಿಸೋದು ಆ ಥರ ಅಲ್ಲ ಸರ್. ಒಂದು 4 ದಿನ ಊಟ ಹಾಕಿದ್ದಾರೆ, ಅದಕ್ಕೋಸ್ಕರ ಆಗಿರೋದು. ಬೇರೆ ಮಹೇಶ್ ತಿಮ್ಮರೊಡ್ಡಿ ಅನ್ನೋರು ಆ ಊಟ ಹಾಕಿದ್ದಾರೆ. ತಿಮ್ಮರೊಡ್ಡಿ ಮನೇಲಿ ಇದ್ರ? ಎಷ್ಟು ದಿನ ಮನೆಯಲ್ಲೇ ಇದ್ರು? ಮನೆ ಅಂದರೆ ಒಂದು 4 ದಿನ 4-5 ದಿನ ಇದ್ರು ಅಷ್ಟೇ ಇದ್ದದ್ದು, ಬೇರೆ ಏನಿಲ್ಲ. ಅವ್ರು ಊಟ ಹಾಕಿದ್ದಕ್ಕೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ. ಬಟ್ ಆ ಊಟ ಹಾಕಿದ ಎಫೆಕ್ಟ್ ಅದನ್ನೇ ಅವರು ತುಂಬಾ ಏನು ಬಳಸ್ಕೊಂಡ್ರ ಅಂತ ನಿಮ್ಮನ್ನೆಲ್ಲ ಅನ್ಸುತ್ತಾ ಹಾಗೆ ಅಂತ? ಸರ್, ಅದು ತನಿಖೆ ಆಗಲಿ ಸರ್, ಅದಕ್ಕೆ ನಾನೇ ದೂರು ಕೊಡ್ತಾ ಇದ್ದೀನಿ ಸರ್. ನಾಳೆಗೆ ನಾನೇ ಇವಾಗ ಯಾರು ಸುಜಾತ ಭಟ್ ನಮಗೆ ಸುಳ್ಳು ಮಾಹಿತಿ ಕೊಟ್ಟರು, ಸತ್ಯ ಜನರಿಗೆ ಗೊತ್ತಾಗಬೇಕು. ಎರಡನೇದಾಗಿ ಅವ್ರನ್ನ ಯಾರು ಕಿಡ್ನಾಪ್ ಮಾಡಿ ಆ ಒಂದು ಏಜ್ ಆದವ್ರನ್ನ ಈ ಥರ ಹೇಳಿ ಕೊಟ್ಟರು, ಅದು ಗೊತ್ತಾಗಬೇಕು. ಅದು ಫೋಟೋ ಎಲ್ಲ ಬಂತು, ಅದರ ಪ್ರಕಾರ ನಾವು ಅವರಿಗೂ ದೂರು ಕೊಡ್ತಾ ಇದ್ವಿ. ತನಿಖೆ ಆಗಬೇಕು ಸರ್ ಅದು. ಮತ್ತು ನಾನು ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಎಲ್ಲ ಇದೆ, ಅದನ್ನು ತನಿಖೆ ಮಾಡಬೇಕು. ಇವರು ಏನು ಮಾತಾಡಿದ್ರ ಅಂತೇಳಿ ಎಷ್ಟು ಸಾರಿ ಕರೆ ಮಾಡಿದ್ದೀವಿ, ಎಲ್ಲ ಬೇಕು ಸರ್. ಎಲ್ಲ ಸತ್ಯ ಜನಕ್ಕೆ ತಿಳಿಸ್ಬೇಕು ಸರ್. ಸುಜಾತ ಭಟ್ ದಾರಿ ತಪ್ಪಿಸಿದ್ರ, ಹಾಗಾಗಿ ದೂರ ಇದ್ದೀರಿ ಅಂತ ತಾವೇ ಹಿಂದೆ ಹೇಳಿದ್ರಿ. ಅಲ್ಲ, ದಾರಿ ತಪ್ಪಿಸೋ ವಿಷಯ ಅಲ್ಲ, ತನಿಖೆ ಆಗಬೇಕು. ನಾವು ಕೊಟ್ಟಿರೋದು ಎಲ್ಲಿಗೆ? ಠಾಣೆಗೆ, SIT ಗೆ. ಬೇರೆ ಎಲ್ಲೋ ತಗೊಂಡು ಹೋಗಿ ತೋರಿಸಿ ಶೋ ಮಾಡಲಿಕ್ಕೆ ಹೋಗಿಲ್ಲ. ಆ ಠಾಣೆಯಲ್ಲಿ ತನಿಖೆ ಆಗಬೇಕಲ್ಲ ಸರ್, ಅದಾಗಲಿ. SIT ತನಿಖೆ ಆಗಬೇಕಲ್ಲ, ಅದಾಗಲೇಬೇಕು ಸರ್. ಸತ್ಯ ಜನಕ್ಕೆ ತಿಳಿಸ್ಬೇಕು ಸರ್. ನಾನು ಮುನ್ನೆ ಮಹೇಶನ್ನಿಗೆ ಹೇಳಿದೆ, ಮಹೇಶನ್ನ ಇದೇನೋ ಗೊತ್ತಾಗ್ತಾ ಇಲ್ಲ, ನಮಗೆ ಸರಿ ಕಾಣಿಸ್ತಾ ಇಲ್ಲ, ಸತ್ಯ ಇಲ್ಲ, ಸತ್ಯ ಹೇಳ್ತಾ ಇಲ್ಲ ಅಂತ ಹೇಳಿದೆ. ಅವತ್ತೇ ಅವರು ಕಳಿಸಿದ್ರು ಬೇಡ ಅಂತ ಹೇಳಿ.
ಯಾವಾಗ ಗೊತ್ತಾಯ್ತು ನಿಮ್ಗೆ ಈ ತರ? ಗತಿ 1 ವಾರ ಆಯ್ತು ಸರ್. 1 ವಾರ ಇಂತ ಯಾವ ಟೈಮಲ್ಲಿ ಗೊತ್ತಾಯ್ತು ಈ ತರ? ಟೈಮ್ ಅಂದ್ರೆ ನಾನು ಯಾವ ಡೇಟ್ ಅಂತ ಬೇಕಾದ್ರೆ ಪಕ್ಕ ಡೇಟ್ ಅಲ್ಲ, ನಿಮ್ಗೆ ಯಾವ ಕ್ಷಣದಲ್ಲಿ ಅನಿಸಿತು ಅಂತ? ಅಲ್ಲ, ಮಾಧ್ಯಮದಲ್ಲಿ ಬರ್ತಾ ಇತ್ತಲ್ಲ, ಒಂದೊಂದು ಸುದ್ದಿ ಬರ್ತಾ ಇತ್ತಲ್ಲ, ಆವಾಗ ನಮಗೆ ಅನಿಸ್ತಿದ್ದೇನೋ ಸರಿ ಕಾಣಿಸ್ತಾ ಇಲ್ಲ, ಇವರ ಹೇಳಿಕೆ ಒಂದೊಂದು ಗೊಂದಲ ಹೇಳಿಕೆ ಬರ್ತಾ ಇತ್ತು. ಆವಾಗ ನಮಗೆ ಸರಿ ಕಾಣಿಸ್ತಾ ಇಲ್ಲ, ಇದು ನಮಗೆ ತೊಂದರೆ ಆಗಿತ್ತು. ಅವರು ಹೇಳಿದ್ರು ಇಲ್ಲಮ್ಮ ನೀವು ಹೋಗಿ ಅಮ್ಮ ಅಂತ. ಅವರ ಸೇಫ್ಟಿ ನೋಡ್ತಾ ಇದ್ದೆ, ಮತ್ತೆ ನಾವು ಹೇಳಿದ್ವಿ ಇದು ನಮಗೆ ತೊಂದರೆ ಆಗ್ತಾ ಇದೆ, ಬೇಡ ಅಂತ ಬಿಟ್ಬಿಟ್ಟಿದ್ವಿ ಸರ್. ಈಗ ಅವರೇ ತಿರುಗಿ ಬಿದ್ದಿರುವಂತದ್ದು. ಸೊ ಈಗ ನೀವು ಕಂಪ್ಲೇಂಟ್ ಕೊಡ್ತಾ ಇದೀರಿ ಅಲ್ವಾ? ಅವ್ರು ಸತ್ಯ ಜನರಿಗೆ ಗೊತ್ತಾಗುವ ಉದ್ದೇಶದಿಂದ ದೂರು ಕೊಡ್ತಾ ಇರೋದು. ನಾಳೆ ಅವರಿಗೆ ಏನಾದರೂ ಹೆಚ್ಚಮ್ಮೆ ಆದರೂ ನಾಳೆ ಬಂದು ಹೇಳ್ಬೇಕು. ಅವರು ಯಾರು ಏನು ಯಾರಿಂದ ತೊಂದರೆ ಇದೆಯಾ, ಯಾರಾದರೂ ಈ ಒಂದು ಪ್ರಕರಣವನ್ನು ಸುಳ್ಳು ಹೇಳಲಿಕ್ಕೆ ಮಗಳಿದ್ದಾಳಂತ ಹೇಳಿಸ್ಬಿಟ್ಟು ಮಾಡಲಿಕ್ಕೆ ಮಾಡಿರೋದಂತೆಲ್ಲ ಅವ್ರು ಹೇಳ್ಬೇಕು. ಆ ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡಲ್ಲಿ ಕೊಡಬೇಕು. ಇಲ್ಲಿ ಅದು ಬೇಕು. ಗೊಂದಲ ಕ್ಲಿಯರ್ ಆಗಬೇಕು. ಜನರಿಗಿರುವ ಗೊಂದಲ ಕ್ಲಿಯರ್ ಆಗಬೇಕು. ನಾನು ಭಯ ಬೀಳ್ತಾ ಇರೋದು, ನಾನು ಯಾರಿಗೂ ಭಯ ಬೀಳ್ತಾ ಇಲ್ಲ, ಆದರೆ ಜನರಿಗೆ ಭಯ ಬೀಳ್ತಾ ಇದ್ದೀನಿ. ಏಕೆ ಗೊತ್ತಾ, ನಾನು ಸತ್ಯದಾರಿ ನಡೀತಾ ಇದ್ದೀನಿ. ಅಲ್ಲಿ ಸುಳ್ಳು ಆಗಬಾರ್ದು. ಸತ್ಯ ಅಂತಲೇ ಇಂದಿಗೂ ಅದೇ ಆಗಿರೋದು. ಅದು ಜನಕ್ಕೆ ಗೊತ್ತಾಗಬೇಕು, ಅದಕ್ಕೋಸ್ಕರ ದೂರ ಕೊಡ್ತಾ ಇದ್ದೀನಿ. ಈ ಬುಲ್ಡರ್ ಸೇನ್ ಈಗ ಎಲ್ಲ ಸೇರ್ಕೊಂಡು ಕತೆ ಕಟ್ಟಿದ್ರಿ ಅಂತ, ಮಟನ್ ಸೇರಿ ಎಲ್ಲ ಸೇರಿ ಕತೆ ಕಟ್ಟಿದ್ರಿ ಅಂತೇಳಿ ಮಾಹಿತಿ ಬರ್ತಾ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ? ಒಟ್ಟಿಗೆ ಇದ್ದವ್ರು ಎಲ್ಲ ಒಟ್ಟಿಗಿದ್ರಿ, ಸುಜಾತ ಭಟ್ ಒಟ್ಟಿಗಿದ್ರಿ, ಮಟನ್ ಅವರೆಲ್ಲ ಒಟ್ಟಿಗಿದ್ರಿ. ಸೊ ಏನ್ ಹೇಳ್ತೀರಿ? ಒಟ್ಟಿಗೆ ಇಲ್ಲ ಸುಜಾತ ಭಟ್ಟು. ಈಗ ಸುಜಾತ ಭಟ್ಟು ಒಟ್ಟಿಗೆ ಅಂತ ಹೇಳ್ಬೇಡಿ. ಅದು ಸೌಜನ್ಯ ಹೋರಾಟ ಬೇರೆ, ಇದು ಬೇರೆ. ಆದರೆ ಬುರುಡೆ ಕತೆ SIT ತನಿಖೆ ಆಗಲಿ, ಸತ್ಯ ಹೊರಬರಲಿ. ಅದೇನಿದ್ರು ಆ ಸತ್ಯ ನೀವು ಅಲ್ಲಿಂದಲೇ ತಗೊಳ್ಳಿ ಸರ್. ಏನಿದ್ರು ತಗೊಳ್ಳಿ ಸರ್. ಈಗ ನಾವು ಒಂದು ವಿಷಯ ಹೇಳ್ತೀನಿ, ಯಾವುದೇ ದೇವಸ್ಥಾನ ವಿರುದ್ಧ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ. ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಕೊಲೆಗಳಿದ್ದಾರೆ, ಯಾರು ಭಿಕ್ಷುಕರನ್ನು ಕೊಲೆ ಮಾಡುವರಿದೆ, ಯಾರು ಭೂ ಕಬಳಿಕೆ ಮಾಡುವರಿದೆ, ಅವರ ವಿರುದ್ಧ ಅದು ಯಾರೇ ಆಗಲಿ, ಅದೆಷ್ಟೇ ಪ್ರಭಾವ ವ್ಯಕ್ತಿ ಆಗಲಿ, ಅವರ ವಿರುದ್ಧ ನಾವು ಅದು ಸತ್ಯ ಹೊರಗೆ ಬರಬೇಕು. ಅದು ನಮ್ಮ ಹೋರಾಟ ಸರ್. ಮಂಜುನಾಥ ಅಣ್ಣ ಎಲ್ಲ ಬಾಯಣ್ಣ ಬಯಲಿಗೆ ಮಾಡಿದ್ರು ಅಂತೇಳಿ ಮಾತಾಡೋದು ಬರ್ತಾ ಉಂಟು. ಯಾವುದು ಅಣ್ಣಪ್ಪ ಮಂಜುನಾಥ ನಾಟಕ ಬಯಲು ಮಾಡಿದ್ರು ಅಂತ ಹೇಳಿ ಬರಲಿ ಸರ್. ಬರೆಯೋರಿಗೆ ಬರ್ತಾ ಇರ್ಬೋದು. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಇನ್ನೂ ಬಯಲು ಮಾಡಿಲ್ಲ. ಬಯಲು ಮಾಡುವಾಗ ಅವರು ಜೈಲಿಗೆ ಹೋದರೆ, ಅದು ಯಾರೋ ಆಗಲಿ, ಅವ್ರು ಜೈಲಿಗೆ ಹೋದರೆ ಮತ್ತೆ ಹೊರಗೆ ಪ್ರಪಂಚ ನೋಡಲ್ಲ. ನಾವೇ ಹೋಗಿ ಬರ್ತೀವಿ, ಅದು ಮಾಮೂಲಿ ಒಂದು ಕಳಿಸ್ತಾ ಇರ್ತಾರೆ. ಅದೊಂದು ಆ ಮಧ್ಯದಲ್ಲಿ ಆ ಕಾನೂನನ್ನೆಲ್ಲ ಉಲ್ಲಂಘನೆ ಮಾಡಿ ಅವರ ಇಷ್ಟಕ್ಕೆ ಬಳಸ್ತಾರೆ. ಅದರಿಂದ ಹೋಗ್ತಾ ಇರೋದು, ಅಥವಾ ನ್ಯಾಯ ಪ್ರಕಾರ ಅಲ್ಲ ಹೋಗ್ತಾ ಇರೋದು. ಮುಂದೊಂದು ದಿನ ಸತ್ಯ ಒಂದು ಸ್ವಲ್ಪ ಟೈಮಿಗೆ ಸತ್ಯ ಹೊರಗೆ ಹೋಗುವಾಗ ಮತ್ತೆ ಯಾರು ಹೊರಗೆ ಬರಲ್ಲ. ಮತ್ತೆ ಅಲ್ಲಿ ಕೃಷ್ಣ ಜನ್ಮಸ್ಥಳದಲ್ಲಿ ಅವರಿಗೆ ಜನ್ಮಸ್ಥಳ ಆಗಿರುತ್ತೆ. ದೂರದಾರ ಬುರುಡೆ ರಸ ಅಲ್ಲಿ ಇಲ್ಲಿ ಹಣ ಹೇಳುವಾಗಲೇ ಸತ್ಯ ಹೊರಗೆ ಬರ್ತದೆ ಅಂತ ಹೇಳ್ಕೊಂಡು ಬರ್ತಾ ಇದ್ರಿ. ಈಗ ಈ ತರ ಸತ್ಯ ಹೊರಗೆ ಬಂದಿದೆ ಸರ್. ಸತ್ಯ ಹೊರಗೆ ಬಂದಿಲ್ಲ ಸರ್. ಇನ್ನು ಸತ್ಯ ಹೊರಗೆ ಬಂದಿಲ್ಲ. ಸತ್ಯ ಹೊರಗೆ ಬರುತ್ತೆ ಸತ್ಯ ಕಾಯ್ತಾ ಇರಿ. ಯಾವ ರೀತಿಯಲ್ಲಿ ತನಿಖೆಯಲ್ಲಿ ಸತ್ಯ ಹೊರಗೆ ಬರುತ್ತೆ. ಈಗ ಸತ್ಯ ಹೇಳಿ ಅವರೇ ಒಳಗೆ ಹೋಗಿರುವಂತದ್ದು. ಯಾರು ಸತ್ಯ ಹೇಳಿ ದೂರದಾರ ಚೆನ್ನಯ್ಯ ಸತ್ಯ ಹೇಳ್ತೇನೆ ಎಲ್ಲಿ ಒಳಗೆ ಹೋಗಿರೋದು? SIT ಅವರು ತಾನೇ ತಗೊಂಡ್ರು ತನಿಖೆಗೆ. ಅದು ತನಿಖೆ ತಾನೇ ಒಳಗೆ ಹೋಗಿರೋದು. ಜೈಲಿಗೆ ಹೋಗೋದಕ್ಕೂ SIT ತನಿಖೆ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ ಸರ್? ಬುರುಡೆ ಆಗ್ಲಿಲ್ಲ ಸರ್. ಒಳಗೆ ಹೋಗೋದಕ್ಕೂ SIT ತನಿಖೆ ತಗೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ ಸರ್? ಜೈಲಿಗೆ ಹೋಗಿರೋ ಮುನ್ನೆ ಮಹೇಶ್ ಅನ್ನ ಜೈಲಿಗೆ ಕಳಿಸಿದ್ರು, ಒಳಗೆ ಹೋಗಿರೋದು. ಅದು ಒಳಗೆ ಅಂತ, ಇದು ಒಳಗೆ ಅಂತ ಹೇಳಲಿಕ್ಕೆ ಆಗಲ್ಲ. SIT ಅವರು ತನಿಖೆಗೆ ತಕೊಂಡಿದ್ದಾರೆ. ತನಿಖೆ ಮಾಡಲಿ, ಸತ್ಯ ಹೊರಗೆ ಬರಲಿ, ಸಂತೋಷವಾಗಿ ಸತ್ಯ ಹೊರಗೆ ಬರೋ ಸ್ವೀಕಾರ ಮಾಡ್ತಾನೆ ಅಲ್ವಾ? ನಾಳೆ ಬರ್ತೀನಿ. ನಾಳೆ ಬಂದು ನಾನು ಸ್ಟೇಟ್ಮೆಂಟ್ ನಾಳೆ ಕೊಡ್ತೀನಿ. ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಇನ್ನೊಂದು ಕಡೆ ಪ್ರಕರಣ ದಾಖಲು ಮಾಡಿ ನನಗೆ ಬೇಗ ಜೈಲಿ ಹಾಕಿ ಮುಂಚೆನೆ ಒಂದೊಂದು ಕ್ಲಿಯರ್ ಮಾಡಿ ಹೋಗಲ್ಲ ಅಂತ. ಯಾರು? ನಾವೆಲ್ಲ ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಮಹೇಶ್ ಅಣ್ಣ, ಗಿರೀಶ್ ಅಣ್ಣ, ಪ್ರಸನ್ನಕ್ಕ, ಮತ್ತೆ ಇದು ತಮ್ಮನ ಶೆಟ್ರು, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಆದರೆ ಎಲ್ಲರೂ ಗುಂಪು ಕೂಡಿ ಏನೋ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇಲ್ಲ. ಅವರವರ ವಿಷಯ ಅವರವ್ರಿಗೆ ಗೊತ್ತು. ನನಗೆ ಏನು ಗೊತ್ತಿದೆ ಅದನ್ನು ನಾನು, ಮಹೇಶನಿಗೆ ಗೊತ್ತಿದೆ ಅದು ಅವರು, ಗಿರೀಶನಿಗೆ ಏನು ಬಂತು ಅದು ಅವರು. ಅವರ ಬಾಯಿಂದ ನಾನು ತಗೊಳ್ಳೋದು ಸರ್ ಇದು ನಾನು ಇಲ್ಲ. ಸತ್ಯ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಎರಡು ಮಾತಿಲ್ಲ ಸರ್. ಎಸ್, ಇದು ಜಯಂತ್ ಟಿ ಅವರ ಮಾತು. ಸತ್ಯ ಇನ್ನಷ್ಟಿದೆ, ಇನ್ನೂ ಬಯಲಿಗೆ ಬರಬೇಕು ಅನ್ನುವಂಥ ಮಾತನ್ನ ಇನ್ನೂ ಕೂಡ ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ಆದರೆ ಸುಜಾತ ಭಟ್ ಒಟ್ಟಿಗಿದ್ದ ಅವರು ಈಗ ಸತ್ಯ ಅವರು ಸುಳ್ಳು ಹೇಳಿದ ಗೊತ್ತಾಗಿ ಅವರ ವಿರುದ್ಧ ಈಗ ದೂರದಿಂಡಕ್ಕೆ ಹೋಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪರ್ಶನ್ ಜೊತೆ ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.